ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಮನಮೋಹನ್. ನಾನು 27 ವರ್ಷದಿಂದ ಆಟೋ ಓಡಿಸ್ತೇನೆ. ಈ ಪ್ರತಿಯೊಂದು ಆ್ಯಪ್ಗಳು ಬಂದಾಗಿಂದ ನಮ್ಮ ಸಮಸ್ಯೆ ಯಾರು ಕೇಳೋಕ್ಕೆ ರೆಡಿ ಇಲ್ಲ. ಇನ್ನೂ ಒಂದು ಏನಂದರೆ, ನಾವು ದಿನ ಗಾಡಿ ಓಡಿಸ್ತೀವಿ. ಒಂದು ದಿವಸನೂ ಅವ್ರಿಗೆ ಅಂದರೆ ಪ್ಲ್ಯಾಟ್ಫಾರ್ಮ್ ಫೀಸು ಕಟ್ಟಲೇಬೇಕು ಅನ್ನೋ ಒಂದು ಏನೋ ಅವರ ಅಭಿಪ್ರಾಯ. ಅದರಿಂದ ಏನು ಮಾಡಿದ್ದಾರೆ, ಇವಾಗ ಆಟೋ ಪೇ ಅಂತ ಮಾಡಿದ್ದಾರೆ ಆ್ಯಪ್ ಸಂಸ್ಥೆಯವರು. ಅದರಿಂದ ನಮ್ಗೆ ಎಷ್ಟು ಅನಾನುಕೂಲ ಆಗ್ತದೆ ಅಂದರೆ, 2 ದಿವಸದಿಂದ ನಾನು ಗಾಡಿ ತೆಗೆದಿಲ್ಲ ಅಂದರೂ 25 ಗಾಡಿ ಓಡಿಸಿರೋದು 26ನೇ ತಾರೀಕು ಕಟ್ಟಾಗುತ್ತೆ. ಅವ್ರು ಹೇಳೋ ಪ್ರಕಾರ 10 ರೂಪಾಯಿ ಕಟ್ಟಾಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರೆ 26ನೇ ತಾರೀಕಿದು 27 ಕಟ್ಟಾಗಬೇಕು. ನಾನು ನಿನ್ನೆ ಗಾಡಿ ತೆಗೆದಿಲ್ಲ, ಇವತ್ತು ಗಾಡಿ ತೆಗೆದಿಲ್ಲ ಅಂದರೆ 26ರಿಂದ 27ನೇ ತಾರೀಕಿಗೆ ಏನಕ್ಕೆ ಕಟ್ ಮಾಡ್ತಾರೆ 10 ರೂಪಾಯಿ? ಒಂದು ದಿವಸಕ್ಕೆ 10 ರೂಪಾಯಿ ನಾವು ಗಾಡಿ ಓಡಿಸಿಲ್ಲ ಅಂದರೂ ಕಟ್ಟಬೇಕು ಅನ್ನೋದು ಯಾವ ನ್ಯಾಯ? ಈ ಆ್ಯಪ್ ಸಂಸ್ಥೆಗಳೆಲ್ಲ ಉಟ್ಕೊಂಡಿದ್ದು ಯಾರಿಂದ? ನಮ್ಮಿಂದ ತಾನೇ. ಅದಕ್ಕೆ ನಾವು ಒಂದು ಬದಲಾವಣೆ ತರಬೇಕು ಅಂದರೆ ನಾವೆಲ್ಲರೂ ಏನು ಮಾಡಬೇಕು, ಫಸ್ಟು ಆಟೋನ ಬೆಳಗ್ಗೆ ಎದ್ದು ಮೀಟ್ರ್ ಹಾಕೊಂಡು ಗಾಡಿ ಓಡಿಸಿ. ಸರ್ಕಾರ ನಮಗೆ ಮೀಟ್ರ್ ಕೊಟ್ಟಿದೆ. ಆ ಮೀಟ್ರ್ ಕಾಸಿಗಿಂತ ಆ್ಯಪ್ ಸಂಸ್ಥೆಯವ್ರು ಕೊಡ್ತಾರೋದೆಲ್ಲ ನಮಗೆ ಕಮ್ಮಿನೇ. ಇದರಿಂದ ದಯವಿಟ್ಟು ಆಟೋ ಚಾಲಕರಲ್ಲಿ ಕೇಳ್ಕೊಳೋದೇನೆಂದರೆ, ದಯವಿಟ್ಟು ನೀವೆಲ್ಲ ಮೀಟ್ರ್ ಹಾಕೊಂಡು ಓಡಿಸಿ, ಕರೆದಿದ್ದ ಕಡೆ ಹೋಗಿ, ಸಂಪಾದನೆ ಆಗೇ ಆಗುತ್ತೆ. ಬಿಸ್ನೆಸ್ ಇಲ್ಲ ಅಂತ ಈ ಆ್ಯಪು ಆ ಆ್ಯಪು ಈ ಆ್ಯಪು ಅಂತ 4-5 ಆ್ಯಪ್ಗಳನ್ನೆಲ್ಲ ನಂಬ್ಕೊಂಡು ನಾವು ಆಟೋ ಓಡಿಸೋದು ಪ್ರತಿಯೊಂದು ಜೀವನ ತೊಂದರೆ ಆಗಿದೆ. ನಮ್ಮ ಮನೆಗಳಿಗೆ ನಾವು 1,000 ರೂಪಾಯಿ ದುಡಿಬೇಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಂಪಾದನೆ ಮಾಡಬೇಕು. ಕೆಲವರು ಬಾಯಿಗೆ ಬಂದಂಗೆ ಹೇಳ್ತಾರೆ 2,000 ಮಾಡಿದೆ, 3,000 ಮಾಡಿದೆ. ಇದೆಲ್ಲ ಸುಳ್ಳು, ಆಯಿತಾ? ನಿಯತ್ತಾಗಿ ಗಾಡಿ ಓಡಿಸಿ ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ನಮ್ಮ ಮೀಟ್ರ್ ಹಾಕೊಂಡು ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ಸಂಪಾದನೆ ಯಾವುದೂ ಇಲ್ಲ. ಯಾಕಂದರೆ ಅದಕ್ಕೆ ಪ್ರೂಫ್ ಬೇಕಾದ್ರೆ ನಾನು ತೋರಿಸ್ತೀನಿ. ಇನ್ನೂ ಒಂದೇನೆಂದರೆ, ನನಗೆ ಕಟ್ಟಾಗಿರೋ ಪ್ರೂಫು ನಿಮ್ಗೆ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ. ಎಲ್ಲರೂ ಸಹಕರಿಸಿ, ದಯವಿಟ್ಟು ಮೀಟ್ರ್ ಹಾಕೊಂಡು ಗಾಡಿ ಓಡಿಸಿ, ಯಾವ ಆ್ಯಪ್ನೂ ನಂಬ್ಕೊಂಬೇಡಿ. ಇಷ್ಟೇ ನನ್ನ ಕೋರಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಹೇಳಿದ್ದೆ ಪ್ರೂಫ್ ಕೊಡ್ತೀನಿ ಅಂತ. ಈ ಪ್ರೂಫ್ನ ನೀವೇ ಕಣ್ಣಿಂದ ನೋಡ್ಬೋದು. ನನಗೆ ದಿನ ಯಾವ ರೀತಿ ಕಟ್ಟಾಗ್ತಾಯಿದೆ ಅಂತೇಳಿ. ಎಲ್ಲರೂ ಇನ್ನಾದರೂ ಎಚ್ಚೆತ್ಕೊಳ್ಳಿ. ದಯವಿಟ್ಟು ಮೀಟ್ರ್ ಹಾಕ್ಕೊಂಡು ಆಟೋ ಓಡಿಸಿ.